ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇವಾಗ ಏನ್ ನಾನು ಟಾಪಿಕ್ ಮಾತಾಡ್ತೀನಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಏನಂತಂದ್ರೆ ಸರ್ವಿಕ್ಸ್ ಲೆಂತ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸರ್ ನಾರ್ಮಲ್ ಸರ್ವಿಕ್ಸ್ ಲೆಂತ್ ಎಷ್ಟಿರಬೇಕು, ಅದು ಕಡಿಮೆ ಆಯ್ತು ಅಂದ್ರೆ ಯಾವ್ಯಾವ ತರ ಪ್ರಾಬ್ಲಮ್ ಆಗುತ್ತೆ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನನ್ನ ಕೇಳ್ತಾ ಇದ್ದಾರೆ. ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾರ್ಮಲ್ ಸರ್ವಿಕ್ಸ್ ಲೆಂತ್ ಮಿನಿಮಮ್ 25 mm ಇರಬೇಕು, ಐಡಿಯಲಿ 30 mm. ಸೊ 30 mm ಮೇಲಿತ್ತು ಅಂದ್ರೆ ನೋ ನೀಡ್ ಟು ವರಿ. ಇವನ್ ಅಪ್ ಟು 25 mm ಆಲ್ಸೋ ಇಟ್ ಇಸ್ ನಾರ್ಮಲ್. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಏನಾಗುತ್ತೆ, ಪ್ರಿಮೆಚ್ಯೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸಿ ಸರ್ವಿಕ್ಸ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಡೋರ್ ಅಥವಾ ಎಂಟ್ರಿ ಡೋರ್ ಟು ದ ಯುಟ್ರೈನ್ ಕ್ಯಾವಿಟಿ, ಗರ್ಭಕೋಶಕ್ಕೆ ಒಂದು ಬಾಗ್ಲಿದ್ದ ಹಾಗೆ. ಸೊ ಅದು 25 mm ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಪ್ರಾಪರ್ ಆಗಿ ಕ್ಲೋಸ್ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ, ನೋ ಇಶ್ಯೂ. 25 mm ಗಿಂತ ಕಡಿಮೆ ಇತ್ತು ಅಂದ್ರೆ ಏನಾಗುತ್ತೆ, ಪ್ರಿಮೆಚ್ಯೂರ್ ಆಗಿ ಬಾಗ್ಲು ಓಪನ್ ಆಗುತ್ತೆ, ಪ್ರಿಮೆಚ್ಯೂರ್ ಆಗಿ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಅಫ್ಕೋರ್ಸ್ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಪರ್ಟಿಕ್ಯುಲರ್ಲಿ 5th ಮಂತ್ ಇಂದ ಎಲ್ಲಾ ರಿಪೋರ್ಟ್ಸ್ ಅಲ್ಲೂ ಸರ್ವಿಕ್ಸ್ ಲೆಂತ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಇಫ್ ಇಟ್ ಇಸ್ ಮೋರ್ ದೆನ್ 25 mm ನೋ ನೀಡ್ ಟು ವರಿ. ಮೋರ್ ದೆನ್ 30 mm ಇದ್ರಂತೂ ವೆರಿ ಗುಡ್. ಸೊ 25 mm ಗಿಂತ ಕಡಿಮೆ ಇತ್ತಂದ್ರೆ ಅಫ್ಕೋರ್ಸ್ ನಿಮ್ ಡಾಕ್ಟರ್ ಅದಕ್ಕೆ ಏನ್ ಬೇಕೋ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ, ಅದನ್ನ ನೀವು ಮಾಡಿಸ್ಕೊಳ್ಳಿ. ಸೊ ಈ ಸರ್ವಿಕ್ಸ್ ಲೆಂತ್ ಬಗ್ಗೆ ತುಂಬಾ ಜನ ಗೊತ್ತಿರಲ್ಲ. ನನಗೆ ನನ್ನ ವಿಡಿಯೋ ಕಾಮೆಂಟ್ಸ್ ನೋಡಿನೇ ನನ್ಗೆ ಗೊತ್ತಾಗಿದ್ದು. ಹಾಗಾಗಿ ಈ ವಿಡಿಯೋನ ಎಲ್ರಿಗೂ ಕಳಿಸಿ ಅಂಡ್ ಅವ್ರು ಎಜುಕೇಟ್ ಮಾಡಿ. ಥ್ಯಾಂಕ್ ಯು.